Hello students, let's begin today's lesson from 7th standard geography. Second lesson, inside our earth. So the earth, our homeland, is a dynamic planet. It is constantly undergoes many changes inside and outside. Have you ever wondered what lies in the interior of the earth? ಅರ್ತಿನ ಒಳಗೇನಿದೆ ಅಂತ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ವಾಟ್ ಈಸ್ ಅರ್ತ್ ಮೇಡಪ್ ಆಫ್? ಅರ್ತ್ ಯಾವುದರಿಂದ ಮೇಡಪ್ ಆಫ್ ಆಗಿದೆ ನೋಡೋಣ. ಇಂಟೀರಿಯರ್ ಆಫ್ ದಿ ಅರ್ತ್ ಅನ್ನ ಅರ್ತಿನ ಒಳಗೆ ಏನಿದೆ ಅಂತ. ಜಸ್ಟ್ ಲೈಕ್ ದ ಆನಿಯನ್, ದ ಅರ್ತ್ ಈಸ್ ಮೇಡಪ್ ಆಫ್ ಸೆವೆರಲ್ ಕಾನ್ಸೆಂಟ್ರಿಕ್ ಲೇಯರ್ಸ್ ವಿತ್ ಒನ್ ಇನ್ಸೈಡ್ ಅನದರ್. ಒಂದು ಲೇಯರ್ ಆದಮೇಲೆ ಈರುಳ್ಳಿ ಯಾವ ಥರ ಇರುತ್ತಲ್ಲ ಆ ಥರ ಒಂದೊಂದು ಲೇಯರ್ ಒಳಗೆ ಒಂದೊಂದು ಲೇಯರ್ ಆಗಿ ಇದು ಮೇಡಪ್ ಆಗಿದೆ ಅರ್ತ್. The uppermost layer over the earth's surface is called the crust. The uppermost layer of the earth is called the crust. It is the thinnest of all the layers. ಅಂದರೆ ಅರ್ಥಲ್ಲಿ 3 ಲೇಯರ್ ಇದೆ ಅಂದರೆ ಇದು ತುಂಬ ತೆಳುವಾಗಿದ್ದು. thinnest layer of all compared to other two. So it is about 35 kilometer on the continental masses. Continental ರೀತಿಯಿಂದ ನೋಡಿದರೆ ಇದು 35 ಕಿಲೋಮೀಟರ್ ಮಾಸಸ್ಸಲ್ಲಿದೆ. ಆ್ಯಂಡ್ ಓನ್ಲಿ 5 ಕಿಲೋಮೀಟರ್ ಆನ್ ದ ಓಷಿಯನ್ಸ್ ಫ್ಲೋರ್. ಓಷಿಯನ್ ಫ್ಲೋರಿಂದ 5 ಕಿಲೋಮೀಟರಲ್ಲಿದೆ ಅಂತ. ದ ಮೇನ್ ಮಿನರಲ್ ಕಾನ್ಸ್ಟಿಟ್ಯೂಟ್ಸ್ ಆಫ್ ದ ಕಾಂಟಿನೆಂಟಲ್ ಮಾಸಸ್ ಆರ್ ಸಿಲಿಕಾ ಆ್ಯಂಡ್ ಅಲ್ಯೂಮಿನಿಯಂ. ಇಲ್ಲಿ ಏನು ನಿಮಗೆ ಜಾಸ್ತಿ ಇದೆ ಅಂತ ಹೇಳಿದರೆ ಮಿನರಲ್ಸ್ ಈ ಕ್ರಸ್ಟ್ ಏರಿಯಾದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇದೆ. ಇಟ್ ಈಸ್ ಕಾಲ್ಡ್ ದ CL. CL ಅಂತ ಹೇಳಿದರೆ CI ಅಂದರೆ ಸಿಲಿಕಾ, AL ಅಂದರೆ ಅಲ್ಯೂಮಿನಾ. ದ ಓಷಿನಿಕ್ ಕ್ರಸ್ಟ್ ಮೇನ್ಲಿ ಕನ್ಸಿಸ್ಟ್ ಆಫ್ ದ ಸಿಲಿಕಾ ಆ್ಯಂಡ್ ದ ಮ್ಯಾಗ್ನೀಷಿಯಮ್. ಇಲ್ಲಿ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಮ್ ಅಂದರೆ ನಿಮಗೆ ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ 35 ಕಿಲೋಮೀಟರ್ ಇದು ಏರಿಯಾದಲ್ಲಿ ಏನಿದೆ ಅಲ್ಯೂಮಿನಿಯಂ ಮತ್ತು ಸಿಲಿಕಾ ಇದೆ. ಈ 5 ಕಿಲೋಮೀಟರ್ ಏರಿಯಾದಲ್ಲಿ ಓಷಿಯನ್ ಏರಿಯಾದಲ್ಲಿ ಏನಿದೆ ನಿಮಗೆ ಸಿಲಿಕಾ ಮತ್ತು ಮ್ಯಾಗ್ನೀಷಿಯಮ್ ಇದೆ. ಅದಕ್ಕೆ ನಾವು ಸಿಮಾ ಅಂತ ಹೇಳ್ತೀವಿ. ಸೈಮಾ ಅಂತ ಹೇಳಿದ್ರೆ SI ಈಸ್ ಸಿಲಿಕಾ ಆ್ಯಂಡ್ MA ಈಸ್ ಮ್ಯಾಗ್ನೀಷಿಯಮ್. ಜಸ್ಟ್ ಬೆನೆಟ್ ಆಫ್ ದ ಕ್ರಸ್ಟ್, ಈ ಕ್ರಸ್ಟಿನ ಬೆನೆಟ್ ಅಂದರೆ ಅದ್ರ ಕೆಳಗೆ ನಿಮಗೆ ದ ಮ್ಯಾಂಟಲ್ ವಿಚ್ ಎಕ್ಸ್ಟೆನ್ಸ್ ಅಪ್ ಟು ದ ಡೆಪ್ತ್ ಆಫ್ 2900 ಕಿಲೋಮೀಟರ್ ಬಿಲೋ ದ ಕ್ರಸ್ಟ್. 2900 ಕಿಲೋಮೀಟರ್ ಬಿಲೋ ದ ಕ್ರಸ್ಟ್ ಬಂದರೆ ನಿಮಗೆ ಮ್ಯಾಂಟಲ್ ಏರಿಯಾ ಬರ್ತದೆ. So the deepest mine in the world is the South Africa. Do you know? It's given here. It is about 4 kilometer deep. In the search of the oil, engines have dug the hole about 6 kilometer deep. So to reach the center of the earth, which is not possible. This is the center of the earth. To reach here, it's not possible. You will have to dig the hole 6,000 kilometer deep in the ocean floor. 6,000 ಅಡಿ ಡೀಪ್ ಇನ್ ದ ಓಷಿಯನ್ ಫ್ಲೋರ್ ಮಾಡಿದ್ರೆ ನಿಮಗೆ ಇದು ಇನ್ನರಿನ ಅರ್ತಿಂದ ಇನ್ನರ್ ಸಿಗುತ್ತೆ. ಬಟ್ ಇಟ್ಸ್ ನಾಟ್ ದ್ಯಾಟ್ ಈಸಿ. ಅಲ್ಲಿ ತುಂಬ ಹೀಟ್ ಇರುತ್ತೆ. ಸೊ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಕೋರ್ with the radius about the 3,500 kilometer is mainly made up of the nickel and the iron and is called the ನೈಫ್ ಅಂದರೆ NI ಸ್ಟ್ಯಾಂಡ್ಸ್ ಫಾರ್ ದ ನಿಕಲ್ ಆ್ಯಂಡ್ FE ಅಂತ ಹೇಳಿದ್ರೆ ಫೆರಸ್ ಅಂತ ಇದೆ. ದಟ್ ಈಸ್ ನಥಿಂಗ್ ಬಟ್ ದ ಐರನ್. ದ ಸೆಂಟ್ರಲ್ ಕೋರ್ ಹ್ಯಾಸ್ ವೆರಿ ಹೈ ಟೆಂಪ್ರೇಚರ್ ಆ್ಯಂಡ್ ದ ಪ್ರೆಷರ್. ಅಂದರೆ ನಿಮಗೆ ಇಲ್ಲಿ ಮ್ಯಾಂಟಲ್ ಏರಿಯಾ ಹೇಳಿದ್ದಾರೆ, ಕ್ರಸ್ಟ್ ಏರಿಯಾ ಮ್ಯಾಂಟಲ್ ಬರುತ್ತೆ. ಸೊ ಇನ್ನರ್ ಕೋರಿಗೆ ಅದು ಇನ್ನು ತನಕ ಯಾರೂ ಹೋಗಿಲ್ಲ. ಇಟ್ಸ್ ನಾಟ್ ಈಸಿ ಬಿಕಾಸ್ ಅಲ್ಲಿ ದ ಸೆಂಟ್ರಲ್ ಕೋರ್ ಈಸ್ ವೆರಿ ವೆರಿ ಹೈ ಆ್ಯಂಡ್ ದ ಟೆಂಪ್ರೇಚರ್ ದ ಪ್ರೆಷರ್ ತುಂಬ ಹೈ ಇದೆ ಅಲ್ಲಿ. ಸೊ ಈಗ ನೆಕ್ಸ್ಟ್, ಇಫ್ ಯು ನೋ ಅಬೌಟ್ ದ ರಾಕ್ಸ್ ಆ್ಯಂಡ್ ದ ಮಿನರಲ್ಸ್, ದ ಅರ್ತ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ಸೆವೆರಲ್ ಟೈಪ್ಸ್ ಆಫ್ ದ ರಾಕ್ಸ್. ಈ ಕ್ರಸ್ಟ್ ಏರಿಯಾ ಇದೆ ಮೇಡ್ ಅಪ್ ಆಫ್ ಸೆವೆರಲ್ ಟೈಪ್ಸ್ ಆಫ್ ದ ರಾಕ್ಸ್. ಬೇರೆ ಬೇರೆ ಥರದ್ದು ಕಲ್ಲುಗಳಿಂದ ಆಗದೆ. ರಾಕ್ಸ್ ಅಂದರೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು. Any natural mass of the mineral matter that make the earth's crust is called the rock. ಏನಂತಾರೆ, any natural thing that the mineral matters, mass of the minerals matter which make the earth crust ಆಗುತ್ತೆ, ಅದನ್ನು ರಾಕ್ ಇಂದ ಆಗಿರ್ತದೆ. The rocks can be different in the size, color and the structure. ಇಲ್ಲಿ 3 major types of rocks ಇದೆ. igneous rocks, sedimentary rocks and the ಮೆಟಾಮಾರ್ಫಿಕ್ ರಾಕ್ಸ್ ಅಂತ 3 ಥರದ ರಾಕ್ಸ್ ಇದೆ. ಇಗ್ನೇಷಿಯಸ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಆ್ಯಂಡ್ ಮೆಟಾಮಾರ್ಫಿಕ್ ರಾಕ್ಸ್.
When the molten magma cools and it becomes the solid rocks, thus is forms the called the igneous rock. ಅಂದರೆ ಮೋಲ್ಟನ್ ಮ್ಯಾಗ್ಮಾ ಕೂಲ್ ಆಗಿದ್ದ ಕೂಡ ಅರ್ಥಲ್ಲಿ ಯಾವಾಗಲೂ ಹೀಟ್ ಪ್ರೊಡ್ಯೂಸ್ ಆಗ್ತಾನೆ ಇರ್ತದೆ. ಈ ಥರ ನೋಡಿರಿ, ಮೋಲ್ಟನ್ ಮ್ಯಾಗ್ಮಾ ಅಂದರೆ ಈ ಥರ ಇರ್ತದೆ. ನಿಮಗೆ ಲಾವಾ ಅಂತ ಕೇಳಿರ್ತೀರಲ್ಲ, ಲಾವಾ ರಸ ಅಂದ್ಕೊಂಡು. ಅರ್ತಿಗೆ ಹೀಟ್ ಜಾಸ್ತಿ ಆಗಿದಾಗ ಈ ಥರ ಮೋಲ್ಟನ್ ಏನು ಹೇಳ್ತಾರೆ ಅದಕ್ಕೆ, ಮೋಲ್ಟನ್ ಮ್ಯಾಗ್ಮಾ ಪ್ರೊಡ್ಯೂಸ್ ಆಗಿರ್ತದೆ, ಬರುತ್ತೆ. ಇದು ಕೂಲ್ ಆದಾಗ, ವೆನ್ ಇದಾದ ಕೂಡಲೇ ಹೊರಗಿನ ಟೆಂಪ್ರೇಚರಿಗೆ ಕೂಲ್ ಆಗಿರ್ತದೆ, ಇಟ್ ಬಿಕಮ್ಸ್ ದಿ ಸಾಲಿಡ್, ಗಟ್ಟಿ ಆಗುತ್ತೆ ಆವಾಗ. ದೆನ್ ರಾಕ್ಸ್ ಫಾರ್ಮ್ಡ್ ಆ್ಯಂಡ್ ದೀಸ್ ರಾಕ್ಸ್ ಆರ್ ಕಾಲ್ಡ್ ಇಗ್ನೇಷಿಯಸ್ ರಾಕ್ ಅಂತ ಫಾರ್ಮ್ ಆಗುತ್ತೆ. ದೀಸ್ ಆರ್ ಕಾಲ್ಡ್ ಪ್ರೈಮರಿ ರಾಕ್ಸ್. ಅಂದರೆ ಲಾವಾ ಥಂಡಿ ಆದ ಕೂಡಲೇ ಒಂಥರ ರಾಕ್ ಫಾರ್ಮ್ ಆದ ಕೂಡಲೇ ಅದು ಪ್ರೈಮರಿಯಲ್ಲಿ ಫಸ್ಟ್ ಆಗುವಂಥದ್ದು ರಾಕ್. ಇದಕ್ಕೆ ನಾವು ಇಗ್ನೇಷಿಯಸ್ ರಾಕ್ ಅಂತ ಹೇಳ್ತಾರೆ. ಇಗ್ನೇಷಿಯಸ್ ರಾಕಲ್ಲಿ ನಿಮಗೆ 2 ಟೈಪ್ಸ್ ಇದೆ. ಯಾವುದು 2 ಟೈಪ್ಸ್ ಇದೆ ಅಲ್ಲಿ ಅಂತ ಹೇಳಿದ್ರೆ, ಇನ್ಸ್ಟ್ರಸಿವ್ ರಾಕ್ಸ್ ಮತ್ತು ಎಕ್ಸ್ಟ್ರೆಸಿವ್ ರಾಕ್ಸ್ ಅಂತ 2 ಟೈಪ್ಸ್ ಇದೆ igneous rocks ಅಲ್ಲಿ. Can you imagine the lava coming out from the volcanoes? Lava is actually fiery red molten magma coming out from the interior of the earth on its surface. ಅದು ತುಂಬ ಫೈರಿ ಬೆಂಕಿ ಥರ ಇರುತ್ತೆ. ರೆಡ್ ಮೋಲ್ಟನ್ ಮ್ಯಾಗ್ಮಾ ಇಂಟೀರಿಯರ್ ಅರ್ತಿನ ಒಳಗಿಂದ ಬಂದಿರ್ತದೆ ಸರ್ಫೇಸಿಗೆ. When the molten lava comes on the earth's surface, it rapidly cools down and becomes the ಸಾಲಿಡ್. ಏನಾಗುತ್ತೆ, ಫಾಸ್ಟಾಗಿ ಕೂಲಾಗಿ ಸಾಲಿಡ್ ಆಗಿಬಿಡ್ತದೆ. ದೀಸ್ ರಾಕ್ಸ್ ಆರ್ ಫೌಂಡ್ ಇನ್ ಸಚ್ ಎ ವೇ ಸೋ ದಟ್ ಆನ್ ದ ಕ್ರಸ್ಟ್ ಆರ್ ಕಾಲ್ಡ್ ಎಕ್ಸ್ಟ್ರೆಸಿವ್ ಇಗ್ನೇಷಿಯಸ್ ರಾಕ್. ಅಂದರೆ ಆ ಲಾವಾ ರ್ಯಾಪಿಡಾಗಿ ಕೂಲ್ ಡೌನ್ ಆದ ಕೂಡಲೇ ರಾಕ್ಸ್ ಫಾರ್ಮ್ ಆಗುತ್ತಲ್ಲ, ಆ ರಾಕ್ಸಿಗೆ ನಾವು ಎಕ್ಸ್ಟ್ರೆಸಿವ್ ಇಗ್ನೇಷಿಯಸ್ ರಾಕ್ ಅಂತ ಹೇಳ್ತೀವಿ. ದೇ ಹ್ಯಾವ್ ವೆರಿ ಫೈನ್ ಗ್ರೇನ್ಡ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ಬ್ಯಾಸಲ್ಟ್ ಅಂತ ಬರುತ್ತೆ. ಆ್ಯಂಡ್ ದ ಡೆಕ್ಕನ್ ಪ್ಲಾಟೋ ಈಸ್ ಮೇಡ್ ಅಪ್ ಆಫ್ ದ basalt rocks. Sometimes the molten magma cools down deep inside the earth crust. Solid rocks are also formed. ಒಂದೊಂದ್ಸಲ ಏನಾಗುತ್ತೆ, ಇದು ಫಾಸ್ಟಾಗಿ ರ್ಯಾಪಿಡಾಗಿ ಬಂದು ಸಾಲಿಡ್ ಆದ ಕೂಡಲೇ ಅದು ಎಕ್ಸ್ಟೆನ್ಸಿವ್ ಇಗ್ನೇಷಿಯಸ್ ರಾಕ್ ಆಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ದೀಸ್ ಮೋಲ್ಟನ್ ಮ್ಯಾಗ್ಮಾ ಕೂಲ್ ಡೌನ್ ಡೀಪ್ ಇನ್ಸೈಡ್ ದ ಅರ್ತ್. ಅಂದರೆ ದೊಡ್ಡ ಬಂಡೆ ಕಲ್ತರಾಗಿ ಡೀಪ್ ಇನ್ಸೈಡ್ ದ ಅರ್ತ್ಗೆ ಕ್ರಸ್ಟಲ್ಲಿ ಕೂಲ್ ಆದಾಗ ಅದು ಏನಾಗುತ್ತೆ, ಸಾಲಿಡ್ ರಾಕ್ಸ್ ಆರ್ ಫಾರ್ಮ್ಡ್. ಅದಕ್ಕೆ ಇನ್ಸ್ಟ್ರಸಿವ್ ಇಗ್ನೇಷಿಯಸ್ ರಾಕ್ಸ್ ಅಂತ ಹೇಳ್ತಾರೆ. ಸಿನ್ಸ್ ದೇ ಕೂಲ್ ಡೌನ್ ಸ್ಲೋಲಿ, ರ್ಯಾಪಿಡಾಗಿ ಕೂಲ್ ಆಗೋದು ಎಕ್ಸ್ಟೆನ್ಸಿವ್ ಇಗ್ನೇಷಿಯಸ್ ರಾಕ್. ಅಂದರೆ ಸ್ಲೋ ಆಗಿ ಸಾಲಿಡ್ ರಾಕ್ಸ್ ಫಾರ್ಮ್ಡ್ ಅಂದರೆ ತುಂಬ ಸ್ಲೋಲಿ ಕೂಲ್ ಆಗುತ್ತಲ್ವ, ಅದಕ್ಕೆ ನಾವು ಇನ್ಸ್ಟ್ರಸಿವ್ ಇಗ್ನೇಷಿಯಸ್ ರಾಕ್ಸ್ ಅಂತ ಹೇಳ್ತೀವಿ. ಇಟ್ ಫಾರ್ಮ್ಸ್ ದ ಲಾರ್ಜ್ ಗ್ರೇನ್ಸ್, ದೊಡ್ಡ ಲಾರ್ಜ್ ಗ್ರೇನ್ ಅಂದರೆ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಇದಾಗಿರ್ತದೆ. ಗ್ರಾನೈಟ್ ಈಸ್ ದ ಎಕ್ಸಾಂಪಲ್ ಆಫ್ ದ ರಾಕ್. ಗ್ರಾನೈಟಿಗೆ ಹೇಳಿರ್ತೀವಿ, ಇನ್ಸ್ಟ್ರಸಿವ್ ಇಗ್ನೇಷಿಯಸ್ ರಾಕ್ಸಿಗೆ. ಗ್ರೈಂಡಿಂಗ್ ಸ್ಟೋನ್ಸ್ ಯೂಸ್ ಟು ಪ್ರಿಪೇರ್ ದ ಪೇಸ್ಟ್ ಪೌಡರ್ ಆಫ್ ಸ್ಪೈಸಸ್ ಆ್ಯಂಡ್ ಗ್ರೇನ್ಸ್ ಆರ್ ಮೇಡ್ ಅಪ್ ಆಫ್ ದ ಗ್ರಾನೈಟ್. ರಾಕ್ಸ್ ರೋಲ್ ಡೌನ್, ಕ್ರ್ಯಾಕ್ ಆ್ಯಂಡ್ ಹಿಟ್ ಈಚ್ ಅದರ್ ಆ್ಯಂಡ್ ಆರ್ ಬ್ರೋಕನ್ ಡೌನ್ ಇನ್ ಟು ದಿ ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್. ಒಂದೊಂದ್ಸಲ ರಾಕ್ಸ್ ಏನಾಗುತ್ತೆ, ದೊಡ್ಡ ರಾಕ್ಸ್ ರೋಲ್ ಡೌನ್ ಆಗಿ ಕೆಳಗೆ ಬಂದು ಕ್ರ್ಯಾಕ್ ಆಗಿ ಒಂದಕ್ಕೊಂದು ಹಿಟ್ ಆಗಿ ಆ್ಯಂಡ್ ದೇ ಬ್ರೋಕನ್ ಇನ್ ಟು ದಿ ಸ್ಮಾಲ್ ಪೀಸಸಲ್ಲಿ ಬ್ರೋಕನ್ ಆಗುತ್ತೆ. ದಿ ಸ್ಮಾಲರ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಸೆಡಿಮೆಂಟ್ಸ್. ಈ ಸ್ಮಾಲರ್ ಪಾರ್ಟಿಕಲ್ಸನ್ನು ನಾವು ಸೆಡಿಮೆಂಟ್ಸ್ ರಾಕ್ಸ್ ಅಂತ ಹೇಳ್ತೀವಿ. ದಿ ಸೆಡಿಮೆಂಟ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಡೆಪಾಸಿಟೆಡ್ ಬೈ ದಿ ವಿಂಡ್, ವಾಟರ್ ಆ್ಯಂಡ್ ಎಕ್ಸೆಟ್ರಾ. ಅದನ್ನೇನಾಗುತ್ತೆ, ವಿಂಡು ವಾಟರಿಂದ ಒಂದು ಜಾಗದಿಂದ ಹೋಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಈ ಸೆಡಿಮೆಂಟ್ ರಾಕ್ಸ್. ದೀಸ್ ಲೂಸ್ ದೇರ್ ಸೆಡಿಮೆಂಟ್ಸ್ ಆರ್ ಕಂಪ್ರೆಸ್ಡ್ ಆ್ಯಂಡ್ ಹಾರ್ಡನ್ ಟು ಫಾರ್ಮ್ ದ ಲೇಯರ್ಸ್ ಆಫ್ ದಿ ರಾಕ್ಸ್. ದೀಸ್ ಟೈಪ್ಸ್ ಆಫ್ ರಾಕ್ಸ್ ಆರ್ ಕಾಲ್ಡ್ ಸೆಡಿಮೆಂಟರಿ ರಾಕ್ಸ್. ಇದೇನಾಗುತ್ತೆ, ಒಂದಕ್ಕೊಂದು ಸೇರಿ ಒಂಥರ ಹಾರ್ಡನ್ ಆಗಿ, ಒಂದೇ ಜಾಗದಲ್ಲಿ ಹಾರ್ಡನ್ ಆಗಿ ಟು ಫಾರ್ಮ್ ದ ಲೇಯರ್ಸ್ ಆಫ್ ರಾಕ್ ಆಗಿ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಸೆಡಿಮೆಂಟರಿ ರಾಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ಸ್ಟೋನ್ is made up of the grains of the sand. These rocks may also contain the fossils of the plants, animals and other microorganisms that lived on them. Fossils ಅಂದರೆ ನಿಮಗೆ ಇಲ್ಲಿ the remains of the dead animals and the plants trapped on the layer of the rocks. ಇಲ್ಲಿದೆ ನೋಡ್ರಿ, fossils ಅಂದರೆ ಸತ್ತೋಗಿದ್ದು ಯಾವುದಾದ್ರೂ ಪ್ಲಾಂಟ್ಸ್, ಅನಿಮಲ್ಸ್ ಬಂಡೆ ಕಲ್ಲುಗಳ ಮೇಲೆ ಇದ್ದೆ ಅದೇ ಥರ ಫುಡ್ ಪ್ರಿಂಟ್ ಥರ ಬಿದ್ದಿರ್ತದೆ, ಅದಕ್ಕೆ ನಾವು ಫೋಸಿಲ್ಸ್ ಅಂತ ಹೇಳಿರ್ತೀವಿ. ನೆಕ್ಸ್ಟ್ ಬರೋದು ಇಗ್ನೇಷಿಯಸ್ ರಾಕ್ಸ್ ಇಗ್ನೇಷಿಯಸ್ ರಾಕ್ ಮತ್ತು ಸೆಡಿಮೆಂಟರಿ ರಾಕ್ಸ್ ಅಂತ ನೋಡಿದ್ರಿ. ಈಗ ಇಗ್ನೇಷಿಯಸ್ ರಾಕ್ ಲಾವಾದಿಂದ ಆಗಿರ್ತದಲ್ಲ, ಆನಂತರ ಸೆಡಿಮೆಂಟರಿ ರಾಕ್ಸ್ ಏನಾಗುತ್ತೆ, ರೋಲ್ ಡೌನ್ ಆಗಿ ಕ್ರ್ಯಾಕ್ ಆಗಿ ಹಿಟ್ಟಾಗಿ ಒಂದರ ಮೇಲೆ ಒಂದಾಗಿ ಸೆಡಿಮೆಂಟರಿ ರಾಕ್ಸ್ ಆಗುತ್ತೆ.
ಚೇಂಜಸ್ ಈಗ ಇಗ್ನೇಷಿಯಸ್ ಮತ್ತು ಸೆಡಿಮೆಂಟರಿ ರಾಕ್ಸ್ ಕ್ಯಾನ್ ಚೇಂಜ್ ಇಂಟು ಮೆಟಾಮಾರ್ಫಿಕ್ ರಾಕ್ಸ್ ಅಂಡರ್ ದ ಗ್ರೇಟ್ ಹೀಟ್ ಆ್ಯಂಡ್ ಪ್ರೆಷರ್. ಫಾರ್ ಎಕ್ಸಾಂಪಲ್ ಕ್ಲೇ ಚೇಂಜಸ್ ಇಂಟು ಸ್ಲೇಟ್ ಆ್ಯಂಡ್ ಲೈಮ್ಸ್ಟೋನ್ ಇಂಟು ದಿ ಮಾರ್ಬಲ್. ಇದೇ ರಾಕ್ಸ್ ಏನಾಗುತ್ತೆ ತುಂಬ ಇದರದ್ದು ಹೀಟ್ ಮತ್ತು ಪ್ರೆಷರಿಂದ ಚೇಂಜಸ್ ಆಗಿ ನಮಗೇನಾಗುತ್ತೆ, ಇಟ್ ಚೇಂಜಸ್ ಇಂಟು ದಿ ಮೆಟಾಮಾರ್ಫಿಕ್ ರಾಕ್ ಆಗಿ ಚೇಂಜ್ ಆಗುತ್ತೆ. ಅಂದರೆ ಈಗ ಕ್ಲೇ ಇರುತ್ತೆ ನೋಡಿರಿ, ಅದು ಚೇಂಜ್ ಆಗಿ ಸ್ಲೇಟಲ್ಲಿ ಲೈಮ್ಸ್ಟೋನಲ್ಲಿ ಇಂಟು ದಿ ಲೈಮ್ಸ್ಟೋನ್ ಆಗಿ ಮಾರ್ಬಲ್ ಆಗಿರ್ತದೆ. ಆನಂತರ ಕ್ಲೇದಿಂದ ಸ್ಲೇಟಿಗೆ ಚೇಂಜ್ ಆಗುತ್ತೆ. ಆ ಥರ ರಾಕ್ಸ್ ಆರ್ ವೆರಿ ಯೂಸ್ಫುಲ್ ಟು ಅಸ್. ದ ಹಾರ್ಡ್ ರಾಕ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ದಿ ರೋಡ್ಸ್, ಹೌಸ್ ಹೋಲ್ಡ್ ಬಿಲ್ಡಿಂಗ್ಸ್. ಯು ಯೂಸ್ ದಿ ಸ್ಟೋನ್ಸ್ ಫಾರ್ ಮೆನಿ ಗೇಮ್ಸಿಗೂ ಆಟ ಆಡೋಕ್ಕಂತನೂ ನಾವು ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ರೆಡ್ ಫೋರ್ಟ್ ಈಸ್ ಮೇಡಪ್ ಆಫ್ ದ ಸ್ಯಾಂಡ್ ಸ್ಟೋನ್ ಆ್ಯಂಡ್ ದ ತಾಜ್ ಮಹಲ್ ಈಸ್ ಮೇಡಪ್ ಆಫ್ ವೈಟ್ ಮಾರ್ಬಲಿಂದ ಆಗಿದೆ. ಈಗ ನಿಮಗೆ ರಾಕ್ ಸೈಕಲ್ ಯಾವ ಥರ ಬರ್ತದೆ ಅಂತ ಹೇಳ್ತೀನಿ. ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದ್ಯಾಟ್ ಒನ್ ಟೈಪ್ ಆಫ್ ದ ರಾಕ್ ಚೇಂಜಸ್ ಇಂಟು ಅನದರ್ ಟೈಪ್ ಅಂಡರ್ ದ ಸರ್ಟನ್ ಕಂಡೀಷನ್ಸ್ ಇನ್ ದ cyclic manner. This process of the transformation of the rock from the one to another is known as the rock cycle. The process of transformation of the rock from one to another is known as the rock cycle. You have already learnt that the molten magma, ಗೊತ್ತಿದೆ ತಾನೆ, ಈ molten magma ಏನಾಗುತ್ತೆ, ಕೂಲ್ಸ್ ಆ್ಯಂಡ್ ಸಾಲಿಡಿಫೈಸ್ ಆ್ಯಂಡ್ ಬಿಕಮ್ಸ್ ದ ಇಗ್ನೇಷಿಯಸ್ ರಾಕ್ ಆಗುತ್ತೆ. ಇದು ಕೂಲ್ ಆಗಿದ್ದಾಗ ಇಗ್ನೇಷಿಯಸ್ ರಾಕ್ ಆಗಿ ಕನ್ವರ್ಟ್ ಆಗುತ್ತೆ. ದೀಸ್ ಇಗ್ನೇಷಿಯಸ್ ರಾಕ್ಸ್ ಆರ್ ಬ್ರೋಕನ್ ಇನ್ ಟು ದಿ ಸ್ಮಾಲ್ ಪಾರ್ಟ್ಸ್. ಇದನ್ನು ಬ್ರೋಕನ್ ಆಗಿ ಸ್ಮಾಲ್ ಪಾರ್ಟ್ಸ್ ಆದಾಗ ದೇ ಆರ್ ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಡೆಪಾಸಿಟ್ ಟು ದಿ ಸೆಡಿಮೆಂಟರಿ ರಾಕ್ಸ್. ಇದನ್ನು ಸ್ಮಾಲ್ ಪೀಸಸ್ ಟ್ರಾನ್ಸ್ಪೋರ್ಟ್ ಆಗಿ ಡೆಪಾಸಿಟ್ ಆಗಿ ಒಂದೇ ಕಡೆ ಸೇರಿ ಸೆಡಿಮೆಂಟರಿ ರಾಕ್ಸ್ ಆಗುತ್ತೆ. ವೆನ್ ದಿಸ್ ಇಗ್ನೇಷಿಯಸ್ ಆ್ಯಂಡ್ ದ ಸೆಡಿಮೆಂಟರಿ ರಾಕ್ಸ್ ಆರ್ ಸಬ್ಜೆಕ್ಟೆಡ್ ಟು ದಿ ಹೀಟ್ ಆ್ಯಂಡ್ ಪ್ರೆಷರಿಗೆ ಯಾವಾಗ ಇದು ಬಂದಿರ್ತವೆ, ದೇ ಚೇಂಜಸ್ ಇನ್ ಟು ದಿ ಮೆಟಾಮಾರ್ಫಿಕ್ ರಾಕ್ಸ್ಗೆ ಚೇಂಜ್ ಆಗುತ್ತೆ. ದೀಸ್ ಮೆಟಾಮಾರ್ಫಿಕ್ ರಾಕ್ಸ್ ವಿಚ್ ಆರ್ ಸ್ಟಿಲ್ ಅಂಡರ್ ಗ್ರೇಟ್ ಹೀಟ್ ಆ್ಯಂಡ್ ಪ್ರೆಷರ್, ತುಂಬ ಮತ್ತೆ ಗ್ರೇಟ್ ಹೀಟ್ ಮತ್ತು ಪ್ರೆಷರಿಗೆ ಮೆಲ್ಟ್ ಆಗಿ ಇಟ್ ಫಾರ್ಮ್ಸ್ ದ molten magma. This molten magma again can be cooled and solidify into the igneous rocks. So it's a really interesting fact. ರಾಕ್ ಸೈಕಲ್ ನಿಮಗೆ ಮ್ಯಾಗ್ಮಾರಿಂದ ಇಗ್ನೇಷಿಯಸ್ ರಾಕ್ ಆಗುತ್ತೆ, ಇದು ಮತ್ತೆ ಬ್ರೋಕನ್ ಆಗಿ ಸೆಡಿಮೆಂಟ್ಸ್ ಹತ್ಕೊಳ್ಳೆ ಸೆಡಿಮೆಂಟರಿ ರಾಕ್ ಫಾರ್ಮ್ ಆಗುತ್ತೆ. ಆನಂತರ ಇದು ಗ್ರೇಟ್ ಅಂಡರ್ ಹೀಟ್ ಮತ್ತು ಪ್ರೆಷರಿಗೆ ಬಂದಾಗ ಮೆಟಾಮಾರ್ಫಿಕ್ ರಾಕ್ ಆಗುತ್ತೆ. ಇದು ಮತ್ತೆ ಓವರ್ ಪ್ರೆಷರ್ ಆದಾಗ ಇದು ಮತ್ತೆ ಮೆಲ್ಟ್ ಆಗಿ ನಿಮಗೆ ಮ್ಯಾಗ್ಮಾ ಥರ ಆಗುತ್ತೆ. So this is you are having in the rock cycle. Rocks are made up of the different minerals. Minerals are naturally occurring substances which have certain physical properties and definite chemical composition. Minerals are very important to humankind. Some are used for the fuels, for example coal, natural gas and petroleum. Now rocks na ಯಾವ ರೀತಿಯಲ್ಲಿ ಮನುಷ್ಯರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹ್ಯೂಮನ್ ಕೈಂಡಿಗೆ ತುಂಬ ಇಂಪಾರ್ಟೆಂಟು. ಫ್ಯೂಯಲ್ ಆಗಿ ಯೂಸ್ ಆಗುತ್ತೆ, ಚಾರ್ಕೋಲ್ ಆಗಿ, ಕೋಲ್, ಆನಂತರ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ, ದೇ ಆರ್ ಆಲ್ಸೋ ಯೂಸ್ ಫಾರ್ ದ ಇಂಡಸ್ಟ್ರಿಯಲ್ಗೂ ಯೂಸ್ ಆಗುತ್ತೆ. ಯಾವ ರೀತಿಯಲ್ಲಿ ಐರನ್, ಅಲ್ಯೂಮಿನಿಯಂ, ಗೋಲ್ಡ್, ಯುರೇನಿಯಂ ಎಕ್ಸೆಟ್ರಾ ಇನ್ ಮೆಡಿಸಿನ್ ಆ್ಯಂಡ್ ಇನ್ ಆಲ್ಸೋ ಫರ್ಟಿಲೈಸರ್ಸ್. So hope you have understood what is inside the earth, the three layers, crust, mantle and core. Then how the different types of rocks will found and the rock cycle and how these rocks are important in our human life. Okay children, thank you so much.